ಬನ್ನಿ ಫ್ರೆಂಡ್ಸ್, ನಮ್ಮ ಪ್ರದೀಪನ ತುಂಬಾ ದಿನ ಆಮೇಲೆ ಬಂದ್ ಮೀಡಿಯಾ ಮುಂದೆ ಮಾತಾಡ್ತಾರೆ. ಏನ್ ಮಾತಾಡ್ತಾರೆ ಕೇಳೋಣ, ಆಮೇಲೆ ಅದ್ರ ಬಗ್ಗೆ ಮಾತಾಡೋಣ. ಸೊ ಈ ದೇಶದ ಪ್ರಧಾನಿಗಳಿಗೆ ಯಾಕೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ತಗೊಳಕ್ಕಾಗ್ತಿಲ್ಲ? ಸ್ಟೂಡೆಂಟ್ಸ್ ಮೇಲೆ ಲಾಠಿ ಚಾರ್ಜ್ ಆಯ್ತು. ನಮ್ಮ ಪರಮೋಚ್ಚ ನಾಯಕ ರಾಹುಲ್ ಗಾಂಧಿ ಅವ್ರನ್ನ, ಪ್ರಿಯಾಂಕಾ ಗಾಂಧಿ ಮೇಡಮ್ನ ಅರೆಸ್ಟ್ ಮಾಡಿದ್ರಿ. ನಮ್ಮ ಕಾರ್ಯಕರ್ತರನ್ನ ಬಂಧಿಸಿದ್ರಿ. ಯಾಕೆ ಇಷ್ಟು ಡಿಕ್ಟೇಟರ್ಶಿಪ್ ಬಂದ್ಬಿಡ್ತು ನಿಮಗೆ? ಸರ್, 56 ಎದೆ ಇಂಚಲ್ಲಿ ಒಂದೇ ಒಂದು ಇಂಚಲ್ಲಿ ಈ ದೇಶದ ವಿದ್ಯಾರ್ಥಿಗಳ ಯುವಕರ ಬಗ್ಗೆ ತಮ್ಮ ಕಾಳಜಿ ಇಲ್ವಾ? ಒಬ್ಬ ಧರ್ಮೇಂದ್ರ ಪ್ರಧಾನ್ 20 ಜನ ಸಾವಿಗೆ ಕಾರಣವಾದ ಒಬ್ಬ ಧರ್ಮೇಂದ್ರ ಪ್ರಧಾನ್ ನಿಮಗೆ ಮುಖ್ಯ ಆದ್ರ? ನೀಟ್ ಪೇಪರ್ ಲೀಕ್ ಆಗಿದ್ದು ಎಲ್ಲಿಂದ ಸರ್? NTA ಆಫೀಸಿಂದ. ಪೇಪರ್ ಸೆಟ್ ಮಾಡೋ ಟೀಮ್ ಡಿಸೈಡ್ ಮಾಡಿದ್ದು ಯಾರು ಸರ್? ನೀವು. ಪೇಪರ್ ಲೀಕ್ ಆಗಿದ್ದು ಎಲ್ಲಿಂದ ಸರ್? NTA ಆಫೀಸಿಂದ. ಅದ್ರ ಕಂಟ್ರೋಲ್ ಯಾರ ಕೈಲಿದೆ ಸರ್? ನಿಮ್ಮ ಕೈಲಿದೆ. ಇನ್ನೊಂದು ಹೇಳ್ತೀನಿ ಸರ್, ಮೊದಲನೇ ಸಲ ನೀಟ್ ನಡೆದಾಗ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ 580 ಬಂದಿತ್ತು. ರೀನೀಟ್ ಪೇಪರ್ ಟಫ್ ಮಾಡಿದ್ರು. 500 ಬಂದಿದೆ, 450 ಬಂದಿದೆ, 580 ಬಂದಿದೆ. ಆ ಮಕ್ಕಳು, ಆ ಪೇರೆಂಟ್ಸ್ ಸಫರ್ ಆಗ್ತಿದ್ದಾರೆ. ಮೊದಲನೇ ಸಲ ಸೀಟ್ ಆಗ್ತೀವಿ ಅಂತ ನಂಬಿಕೆ ಇರೋ ವಿದ್ಯಾರ್ಥಿಗಳಿಗೆ ಎರಡನೇ ಪೇಪರ್ ಸೀಟ್ ಆಗ್ತಿಲ್ಲ. ಹಿಂಗೆ ಲಕ್ಷಾಂತರ ಜನ ಸಫರ್ ಆಗ್ತಾರೆ. ಇದಕ್ಕೆ ಧರ್ಮೇಂದ್ರ ಪ್ರಧಾನ್ ಅವರೇ ನೇರ ಹೊಣೆ. ಅವ್ರು ರಾಜೀನಾಮೆ ತಗೊಳಕ್ಕೇನು? ನಮಸ್ಕಾರ ಪ್ರದೀಪಣ್ಣ. ಈ ವರ್ಷ ನೀಟ್ ಪೇಪರ್ ಲೀಕ್ ಆಯ್ತನ, ತುಂಬಾ ಬೇಜಾರು ಇದೆ ನಮಗೂ. ಸ್ಟೂಡೆಂಟ್ಸ್ ಎಲ್ಲ ಅನ್ಯಾಯ ಆಗಿದೆ ಅಂತ. ಇವಾಗ ನಿಮ್ ಪ್ರಕಾರ ರೀ ಎಕ್ಸಾಮ್ ಆಗಿತ್ತಪ್ಪ, ಅದೇ NTA ಆಫೀಸಲ್ಲಿ ಯಾರೋ ಪೇಪರ್ ಲೀಕ್ ಮಾಡ್ಬಿಟ್ಟಿದ್ದಾರೆ, ಹೇಳ್ತಿನ ಕೆಲಸ ಮಾಡ್ಬಿಟ್ಟಿದ್ದಾರೆ. ಅದರಿಂದ ಸ್ಟೂಡೆಂಟ್ಸ್ ತೊಂದರೆ ಆಯ್ತು. ಆ ಪೇಪರ್ ಲೀಕ್ ಆಗಿದೆ ಅಂತ ಗೊತ್ತಾದ ತಕ್ಷಣ ಇಮಿಡಿಯೇಟ್ ಆಗಿ ಅದು ಎಕ್ಸಾಮ್ ನ ಕ್ಯಾನ್ಸಲ್ ಮಾಡಿ ಇನ್ನೊಂದ್ಸರಿ ಎಕ್ಸಾಮ್ ಮಾಡಿದ್ರು. ಅದ್ರಲ್ಲೇನು ತಪ್ಪೇನಿಲ್ವಲ್ಲ? ಯಾಕಂದ್ರೆ ಪೇಪರ್ ಲೀಕ್ ಆಗಿ ಎಷ್ಟೊಂದು ಜನ ಫ್ರಾಡ್ ಮಾಡ್ಕೊಂಡು ಹೋಗಿ ಪಾಸ್ ಆಗ್ಬಿಟ್ಟು ಔಟ್ ಹೋಗ್ತಿರೋ. ಅದಕ್ಕೆ ಸುಮಾರು 1 ತಿಂಗಳ ಟೈಮ್ ಆದ್ಮೇಲೆ ಎಕ್ಸಾಮ್ ಕಂಡಕ್ಟ್ ಮಾಡಿದ್ರು. ಮತ್ತು ಟೈಮ್ ಇತ್ತು, ಓದೋರೆಲ್ಲ ಟಾಪರ್ಸ್ ಆಗಿದ್ದಾರೆ. ಅವ್ರು ಸೆಲೆಬ್ರೇಷನ್ ಮಾತ್ರ ನೋಡ್ತಾ ಇಲ್ವಾ? ನಿಮ್ ಫ್ರಸ್ಟ್ರೇಷನ್ ಗೊತ್ತಾಗ್ತಿದಾನ? ಈಗ ತಾನ ನಿಮ್ ಇನ್ಸ್ಟಾಗ್ರಾಮ್ದು ಪರಿಶ್ರಮ ಪೇಜ್ ಅಲ್ಲಿ ವಿಸಿಟ್ ಮಾಡ್ಕೊಂಡ್ ಬಂದೆ. ಈ ಸರಿ ರಿಸಲ್ಟ್ ಅಲ್ಲಿ ಒಂದು ರ್ಯಾಂಕ್ ಏನು ಅಡ್ವರ್ಟೈಸ್ಮೆಂಟ್ ಹಾಕಿಲ್ಲ. ಏನ್ ಸಮಾಚಾರ? ಫಸ್ಟ್ ಪೇಪರ್ ಅಲ್ಲಿ ನೀವ್ ಹೇಳಿದ್ರಿ, ಫಸ್ಟ್ ಪೇಪರ್ ಅಲ್ಲಿ ಎಷ್ಟೊಂದ್ ಜನ ಪಾಸ್ ಆಗಿದ್ರು, ಸೆಕೆಂಡ್ ಪೇಪರ್ ಅಲ್ಲಿ ಪಾಸ್ ಆಗಿಲ್ಲ ಅಂತ. ಯಾಕಂದ್ರೆ ಇವು ರ್ಯಾಂಕಿಂಗ್ ಬಂದಿರೋಲ್ಲ ರ್ಯಾಂಕರ್ಸ್ ಅಲ್ವಾ? ಅವರೆಲ್ಲ ಓದಿಲ್ವಾ? ಓದಿಸ್ಬೇಕಿತ್ತು ನಿಮ್ನ ಅಕಾಡೆಮಿನೂ. ಯಾಕೆ ಟಫ್ ಪೇಪರ್ ಕೊಟ್ಬಿಟ್ರೆ ನಿಮ್ ಯಾರು ಸ್ಕೋರ್ ಮಾಡಕ್ ಬರಲ್ವಾ ನಿಮ್ಗೆ? ಬಿಡಿ, ಅದೆಲ್ಲ ಬಿಡಿ. 2025 IPL ಅಲ್ಲಿ RCB ಗೆದ್ದಿದ್ದಕ್ಕೆ ನಿಮ್ಮ DK ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಇದಕ್ಕೆ ಏನು ಬೆಂಗಳೂರು ಕರ್ಸಿ ಸೆಲೆಬ್ರೇಷನ್ ಮಾಡಿದ್ರು. ಅವು 11 ಜನ ಸತ್ತೋದ್ರು. 11 ಜನಕ್ಕೆ ನೀವು ಯಾರು ಮೇಲೆ ಹೊಣೆ ಹಾಕಿದ್ರಿ? ಪಾಪ DGP, IGP, ಪೊಲೀಸ್ ಅವ್ರ ಮೇಲೆ ಅವರು ನಿರ್ಲಕ್ಷ್ಯದಿಂದ ಆಗಿದ್ದು, ಅವ್ರ ಇಂಟೆಲಿಜೆನ್ಸ್ ಬಂದ ಮಾಡಿಲ್ವಾ ಅಂದ್ಬಿಟ್ಟು ಅವ್ರನ್ನ ಕ್ರಮ ತಗೊಂಡ್ರೆ. ನಿಮ್ಮವ್ರು ಯಾರು ರಾಜೀನಾಮೆ ಕೊಟ್ಟರು? ನೀವೇ ಹೇಳ್ದಂಗೆ 2016 2 ಸರಿ ಕೆಮಿಸ್ಟ್ರಿ ಪೇಪರ್ ಲೀಕ್ ಆಗಿತ್ತು. ನೆನಪಾಯ್ತಾ? ಅವಾಗ ಕೆಮಿಸ್ಟ್ರಿ ಪೇಪರ್ ಲೀಕ್ ಆಗಿದ್ರ ನಿಮ್ ಕಾಂಗ್ರೆಸ್ ಸರ್ಕಾರದವ್ರು ಅವಾಗ ಯಾರು ರಾಜೀನಾಮೆ ಕೊಡ್ಸಿದ್ರು? ಏನ್ ಕ್ರಮ ತಗೊಂಡ್ರು? ಅವತ್ತು ನೀವೆಲ್ಲ ಅಧಿಕಾರಿಗಳ ಮೇಲೆ ಹಾಕಿರ್ತಾನೆ. ಅವ್ರು ಲೀಕ್ ಮಾಡಿದ್ರೆ ನಾವೇನ್ ಮಾಡಕ್ಕಾಗುತ್ತೆ ಅನ್ಬಿಟ್ಟಂತ ಇದ್ರು ನಿಮ್ ದೊಡ್ಡವರೆಲ್ಲ. ನಿಮ್ಮದೇನೋ ಅರೆಸ್ಟ್ ಬಗ್ಗೆ ಮಾತಾಡಿದ್ರು. ಮೊನ್ನೆ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ ನಿಮ್ ವಿರುದ್ಧ ಪ್ರತಿಭಟನೆ ಮಾಡಿದ್ರು ಸುಮಾರು 150 ಜನ ಮೇಲೆ FIR ಹಾಕ್ಸಿದ್ದು, ಅರೆಸ್ಟ್ ಮಾಡಿಸಿ ನಿಮ್ಮ ಮತ್ತೋಗ್ಬಿಟ್ರ. ಮೊನ್ನೆ ಇದರಲ್ಲಿ ಬಿಡದಿಯಲ್ಲಿ ರೈತರು ಹೋರಾಟ ಮಾಡಿದ್ರು ಅಂತ, ರೈತರು ಅಂತ ಕೂಡ ನೋಡಿದಿರಾ? ಅಲ್ಲಿ 100 ಜನದ ಮೇಲೆ FIR ಮಾಡಿದ್ರೆ ಅದನ್ನು ಮರ್ತೋಗ್ಬಿಟ್ರ. ಜನ್ಮಪುಟ್ಟೆ KIDB ಗಲಾಟೆಯಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿದ್ರೆ ಅವ್ರನ್ನು ಮರ್ತೋಗ್ಬಿಟ್ರ ನೀವು. ಮೊದಲು ನಿಮ್ ರಾಜ್ಯ ಸರ್ಕಾರ ತುತ್ತುಗಳು 1000 ಇದಾವೆ, ಅವ್ನು ನೋಡ್ಕೊಳ್ರಿ. ಮೊನ್ನೆ ಚಿಕ್ಕಬಳ್ಳಾಪುರದಲ್ಲಿ ಒಂದು ಡಾಕ್ಟರ್ ಅಂದ್ರೆ ಅವ್ನು ಮಗುಸ್ತಾಗಿದೆ. ಅದ್ರ ಬಗ್ಗೆ ಇರುವಾಗ ನೀವು ಮಾತಾಡಿದಿರಾ? ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಾ? ಸುಮ್ಮನೆ ಬಾಯ್ ಬರ್ತದೆ ಅಂದ್ಬಿಟ್ಟು ಎಲ್ಲ ಅವ್ರನ್ನ ಕೋತಿ ಗೀತಿ ಅನ್ಕೊಂಡಿರೋದಲ್ಲ. ನೀವು ಕೆಲಸ ಮಾಡಿ ನಿಮ್ ಸರ್ಕಾರ ಕೆಲಸ ಮಾಡಿಸ್ಬಿಟ್ಟು ಆಮೇಲೆ ಬೇರೆಯವ್ರು ಮಾತಾಡಿ. ಅದು ಪಾರ್ಲಿಮೆಂಟ್ ಸೆಕ್ಯೂರಿಟಿಗೋಸ್ಕರ ಏನಾದ್ರು ಆಕ್ಷನ್ ತಗೊಂತಾರೆ. ಕರ್ನಾಟಕ KPSC ಅಲ್ಲಿ ಏನೋ 80 ಲಕ್ಷ 1 ಕೋಟಿಗೆ ಜಾಬ್ ಸೇಲ್ ಇದೆಯಂತೆ, ಹೌದಾನ? ಇದಕ್ಕೆ ಯಾರು ನಾವಣೆ? ಇವು ಧರ್ಮೇಂದ್ರ ಪ್ರಧಾನ್ ಮೋದಿ ಅವರು NTA ಪೇಪರ್ ಲೀಕ್ ಮಾಡಿದಂಗೆ ಇಲ್ಲಿ ನಿಮ್ಮ ಸರ್ಕಾರದವರು ಜಾಬ್ ಸೇಲ್ ಮಾಡ್ತಾ ಇದಾರಾ?